ಸ್ನೇಹಿತರೆ, ಇಲ್ಲಿ ನಾವು ಬಹಳ ಶಕ್ತಿಶಾಲಿಯಾದ 4 ವಸ್ತುಗಳ ಬಗ್ಗೆ ಮಾತನಾಡೋಣ. ಇವು ಕೇವಲ ನಿಮ್ಮ ಆರೋಗ್ಯವನ್ನು ಸುಧಾರಿಸುವುದಲ್ಲದೆ ನೂರಾರು ಕಾಯಿಲೆಗಳಿಂದ ಈ ವಸ್ತುಗಳು ನಿಮ್ಮನ್ನು ರಕ್ಷಿಸುತ್ತವೆ. ಅಂತಹ ವಸ್ತುಗಳ ಬಗ್ಗೆ ನಾವು ಇಂದು ಮಾತನಾಡೋಣ. ಆ ವಸ್ತುಗಳು ನಿಮ್ಮ ಅಕ್ಕಪಕ್ಕದಲ್ಲಿ ತುಂಬಾ ಸುಲಭವಾಗಿ ಸಿಗುತ್ತವೆ. ಆದರೆ ಇದರ ಉಪಯೋಗಗಳು ಮಾತ್ರ ಸಾಕಷ್ಟಿವೆ. ನೀವು ಇವುಗಳನ್ನು ಬಳಸಬಹುದು ಹಾಗೂ ಯಾವುದೇ ಖರ್ಚಿಲ್ಲದೆ ನೀವು ಇವುಗಳಿಂದ ಆರೋಗ್ಯವನ್ನು ಪಡೆಯಬಹುದು. 1. ಪೇರಲೆ ಎಲೆಗಳು. ಸ್ನೇಹಿತರೆ, ಪೇರಲೆ ಎಲೆಗಳನ್ನು ಆಯುರ್ವೇದದಲ್ಲಿ ಆಧುನಿಕ ಯುಗದಿಂದಲೂ ಕೂಡ ಬಳಸುತ್ತಾರೆ. ಪೇರಲೆ ಎಲೆಗಳಲ್ಲಿ ಆಂಟಿ ಆಕ್ಸಿಡೆಂಟ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತವೆ. ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ಶರೀರದಲ್ಲಿರುವ ಫ್ರೀ ರ್ಯಾಡಿಕಲ್ಸ್ ನಿಂದ ನಮ್ಮನ್ನು ಕಾಪಾಡುತ್ತವೆ. ಅಷ್ಟೇ ಅಲ್ಲದೆ ನಮ್ಮ ಆರೋಗ್ಯವನ್ನು ಸುಧಾರಿಸುವಲ್ಲಿ ಮೊದಲ ಪಾತ್ರವನ್ನು ವಹಿಸುತ್ತವೆ. ಪೇರಲೆ ಎಲೆಗಳಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತವೆ. ಈ ಎಲೆಗಳನ್ನು ನಾವು ತೆಗೆದುಕೊಳ್ಳುವುದರಿಂದ ನಮ್ಮ ಶರೀರದಲ್ಲಿರುವ ನೋವು, ಸಂದುಗಳಲ್ಲಿರುವ ನೋವು ಕಡಿಮೆಯಾಗುತ್ತದೆ. ಮೂಳೆಗಳ ಜಾಯಿಂಟ್ ಪೇನ್ ಇದ್ದರೆ, ಅರ್ಥರೈಟ್ರೆಸ್ ಇದ್ದರೆ, ಬೆನ್ನು ನೋವಿದ್ದರೆ, ಮೊಣಕಾಲುಗಳಲ್ಲಿ ನೋವಿದ್ದರೆ ಇಂಥವರಿಗೆ ಪೇರಲೆ ಎಲೆಗಳು ವರದಾನವಾಗಿವೆ ಎಂದು ಹೇಳಬಹುದು. ಅಷ್ಟೇ ಅಲ್ಲದೆ ನೀವು ಜೀರ್ಣಕ್ರಿಯೆಯಿಂದ ತೊಂದರೆಯನ್ನು ಅನುಭವಿಸುತ್ತಿದ್ದರೆ, ಮೋಷನ್ ಸರಿಯಾಗಿ ಆಗದಿದ್ದರೆ, ಗ್ಯಾಸ್ ಹಾಗೂ ಆಸಿಡಿಟಿ ಸಮಸ್ಯೆ ಇದ್ದರೆ, ನಿಮಗೆ ಶುಗರ್ ಪ್ರಾಬ್ಲಮ್ ಇದ್ದರೆ, ಬ್ಲಡ್ ಶುಗರ್ ಕಂಟ್ರೋಲ್ ಆಗದಿದ್ದರೆ ನೀವು ಕೂಡ ಪೇರಲೆ ಎಲೆಗಳನ್ನು ಯಾವುದೇ ತೊಂದರೆ ಇಲ್ಲದೆ ಸೇವಿಸಬಹುದು. ಇದರ ಉಪಯೋಗಗಳನ್ನು ತುಂಬಾ ಸುಲಭವಾಗಿ ಪಡೆಯಬಹುದು. ನೀವು ಈ ಎಲೆಗಳನ್ನು ಸೇವಿಸುತ್ತೇನೆ ಎಂದರೆ ಇದರ ಎಲೆಗಳ ಚಹಾವನ್ನು ಮಾಡಿಕೊಂಡು ಸೇವಿಸಬಹುದು. ಪೇರಲೆ ಎಲೆಗಳ ಚಹಾ ಮಾಡುವುದು ಹೇಗೆಂದರೆ, ಕೆಲವೊಂದಿಷ್ಟು ಎಲೆಗಳನ್ನು ತೆಗೆದುಕೊಂಡು ಅದನ್ನು ಶುದ್ಧವಾಗಿ ತೊಳೆಯಿರಿ. ನಂತರ ಆ ಎಲೆಗಳನ್ನು ಸ್ವಲ್ಪ ಜಜ್ಜಿ ಅದನ್ನು ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ನೀರನ್ನು ಕುದಿಸಿ, ಆ ಕುದಿಸಿದ ನೀರನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ನಿಮಗೆ ಬೆಳಗ್ಗೆ ಈ ಎಲೆಗಳ ಚಹಾವನ್ನು ಕುಡಿಯಲು ಸಾಧ್ಯವಾಗದೇ ಇದ್ದರೆ ಸಾಯಂಕಾಲದ ಸಮಯದಲ್ಲಿ ಅದರ ಚಹಾವನ್ನು ಮಾಡಿಕೊಂಡು ಕುಡಿಯಬಹುದು. 2. ಪಾರಿಜಾತದ ಎಲೆಗಳು. ಈ ಮರದಲ್ಲಿ ರಾತ್ರಿ ಸಮಯದಲ್ಲಿ ಹೂಗಳನ್ನು ಬಿಡುತ್ತವೆ. ಅದರ ಸುವಾಸನೆಯು ತುಂಬಾ ಚೆನ್ನಾಗಿರುತ್ತದೆ. ಅಷ್ಟೇ ಅಲ್ಲದೆ ಇದರ ಎಲೆಗಳು ಕೂಡ ನಮ್ಮ ಆರೋಗ್ಯಕ್ಕೆ ಸಾಕಷ್ಟು ಉಪಯೋಗವನ್ನು ಮಾಡುತ್ತವೆ. ಇದರ ಬಗ್ಗೆ ಈಗಷ್ಟೇ ಅಲ್ಲ, ಹಿಂದಿನ ಕಾಲದಿಂದಲೂ ಕೂಡ ಆಯುರ್ವೇದದಲ್ಲಿ ಈ ಎಲೆಗಳನ್ನು ಔಷಧಿಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತಿತ್ತು. ಈ ಎಲೆಯಲ್ಲಿರುವ ಆಲ್ಕೋಲೈಡ್ಸ್ ನಮ್ಮ ಶರೀರದಲ್ಲಿರುವ ನೋವು ಹಾಗೂ ಜ್ವರ ಬಂದಾಗ ಈ ಎಲೆಗಳು ಸಾಕಷ್ಟು ಪ್ರಮಾಣದ ಪರಿಹಾರವನ್ನು ನೀಡುತ್ತವೆ. ನಿಮ್ಮ ಕೈ ಕಾಲುಗಳಲ್ಲಿ ನೋವಿದ್ದರೆ, ನಿಮಗೆ ಜ್ವರ ಬಂದರೆ ಈ ಎಲೆಗಳನ್ನು ನೀವು ಸೇವಿಸಬಹುದು. ಈ ಎಲೆಗಳು ಉಸಿರಾಟದ ತೊಂದರೆ ಇದ್ದವರಿಗೆ ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತವೆ. ಅಸ್ತಮಾದಿಂದ ಬಳಲುತ್ತಿರುವವರಿಗೆ ಸಾಕಷ್ಟು ಪ್ರಮಾಣದ ಪ್ರಯೋಜನಗಳನ್ನು ನೀಡುತ್ತವೆ ಎಂದು ಅನಾದಿ ಕಾಲದಿಂದಲೂ ಆಯುರ್ವೇದದಲ್ಲಿ ಹೇಳಲಾಗಿದೆ. ಪದೇ ಪದೇ ಅಲರ್ಜಿ, ನೆಗಡಿಯಿಂದ ಬಳಲುತ್ತಿರುವವರಿಗೆ ಈ ಎಲೆಗಳು ತುಂಬಾ ಪ್ರಯೋಜನಕಾರಿಯಾಗಿದೆ. ಇವುಗಳನ್ನು ನೀವು ಬಳಸುವುದರಿಂದ ಯಾವುದೇ ರೀತಿಯ ಅಲರ್ಜಿಗಳು ನಿಮ್ಮನ್ನು ಕಾಡುವುದಿಲ್ಲ. ಇನ್ನೊಂದು ಮುಖ್ಯವಾದ ಪ್ರಯೋಜನ ಏನೆಂದರೆ, ನಮ್ಮ ಮೆದುಳನ್ನು ಶಾಂತವಾಗಿರಿಸಲು ಪಾರಿಜಾತದ ಎಲೆಗಳು ತುಂಬಾ ಸಹಾಯ ಮಾಡುತ್ತವೆ. ನೀವು ಒತ್ತಡ ಹಾಗೂ ಚಿಂತೆಯಿಂದ ಬಳಲುತ್ತಿದ್ದರೆ ನೀವು ಈ ಎಲೆಗಳ ಸೇವನೆಯನ್ನು ಮಾಡಬಹುದು. ಇದರಿಂದ ನಿಮಗೆ ತುಂಬಾ ಪ್ರಯೋಜನಗಳಾಗುತ್ತವೆ. ಎಲ್ಲಾ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಈ ಎಲೆಗಳನ್ನು ಯಾವುದೇ ಭಯವಿಲ್ಲದೆ ಬಳಸಬಹುದು. ಈ ಎಲೆಗಳನ್ನು ಬಳಸಿ ಚಹಾ ಮಾಡಿಕೊಂಡು ಕುಡಿಯಬಹುದು. ಕೆಲವೊಂದಿಷ್ಟು ತಾಜಾ ಆಗಿರುವಂತಹ ಎಲೆಗಳನ್ನು ತೆಗೆದುಕೊಂಡು ಸ್ವಚ್ಛವಾಗಿ ತೊಳೆದು ಅದನ್ನು ಸ್ವಲ್ಪ ಜಜ್ಜಿ ನಂತರ ನೀರಿನಲ್ಲಿ ಹಾಕಿ ಕುದಿಸಿ ಅದರ ಚಹಾವನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯಬಹುದು. ಬೆಳಗ್ಗೆ ನಿಮಗೆ ಇದನ್ನು ಕುಡಿಯಲು ಸಾಧ್ಯವಾಗದೇ ಇದ್ದರೆ ಸಾಯಂಕಾಲದ ಸಮಯದಲ್ಲಿ ಕುಡಿಯಬಹುದು. ಅಷ್ಟೇ ಅಲ್ಲದೆ ಇನ್ನೊಂದು ಮುಖ್ಯವಾದ ವಿಷಯ, ಇದನ್ನು ಪ್ರತಿದಿನ 1 ರಿಂದ 2 ಕಪ್ ಮಾತ್ರ ಸೇವಿಸಬಹುದು. ಅದಕ್ಕಿಂತ ಜಾಸ್ತಿ ಸೇವಿಸುವ ಹಾಗಿಲ್ಲ.
ಅತಿಯಾಗಿ ಸೇವಿಸಿದರೆ ಇದರಿಂದ ಹಾನಿಯಾಗುವುದು ಅಷ್ಟೇ ಖಚಿತ. 3. ತುಳಸಿ ಎಲೆಗಳು. ತುಳಸಿ ಗಿಡಗಳನ್ನು ನಮ್ಮ ಪೂರ್ವಜರು ಅನಾದಿ ಕಾಲದಿಂದಲೂ ದೇವತಾ ಗಿಡವೆಂದು ಪೂಜಿಸುತ್ತಾ ಬಂದಿದ್ದಾರೆ. ಇದೊಂದು ಮ್ಯಾಜಿಕ್ನಂತಹ ಗಿಡವಾಗಿದೆ. ಇದರಿಂದ ಹೇಳಲಾರದಷ್ಟು ಉಪಯೋಗಗಳಿವೆ. ಇದರ ಉಪಯೋಗದಿಂದ ನಮಗೆ ಆಗುವ ಲಾಭವೇನೆಂದರೆ ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಒತ್ತಡವನ್ನು ಕಡಿಮೆ ಮಾಡುತ್ತದೆ, ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುವಂತೆ ಮಾಡುತ್ತದೆ. ಪ್ರತಿದಿನ ಈ ಎಲೆಗಳನ್ನು ಸೇವಿಸುವುದರಿಂದ ನಿಮ್ಮ ಒತ್ತಡ, ಚಿಂತೆ ಎಲ್ಲವನ್ನು ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲದೆ ತುಳಸಿ ಎಲೆಗಳು ಅಲರ್ಜಿ, ಕೆಮ್ಮು, ನೆಗಡಿ, ಶೀತ, ಜ್ವರ ಈ ಎಲ್ಲಾ ಸಮಯದಲ್ಲಿಯೂ ಕೂಡ ತುಂಬಾ ಉಪಯೋಗಕ್ಕೆ ಬರುತ್ತದೆ. ಅಸ್ತಮಾದಿಂದ ಬಳಲುತ್ತಿರುವವರಿಗೂ ಕೂಡ ಇದು ರಾಮಬಾಣವಾಗಿದೆ ಎಂದು ಹೇಳಬಹುದು. ಈ ಎಲೆಗಳನ್ನು ಹೇಗೆ ಉಪಯೋಗಿಸಬೇಕು ಎಂದರೆ ಇವುಗಳನ್ನು ಹಸಿಯಾಗಿಯೂ ತಿನ್ನಬಹುದು. ಹಸಿಯಾಗಿ ತಿನ್ನದಿದ್ದರೆ ಇವುಗಳಿಂದ ಚಹಾ ಮಾಡಿಕೊಂಡು ಕುಡಿಯಬಹುದು. ತಾಜಾ ಎಲೆಗಳನ್ನು ತೆಗೆದುಕೊಂಡು ಸ್ವಲ್ಪ ಜಜ್ಜಿ ಅದನ್ನು ನೀರಿನಲ್ಲಿ ಕುದಿಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಇದರ ಪ್ರಯೋಜನಗಳು ಬಹಳಷ್ಟಿವೆ. ಬೆಳಗ್ಗೆ ಕುಡಿಯಲು ಆಗದಿದ್ದರೆ ನೀವು ಇದರ ಚಹಾವನ್ನು ಸಾಯಂಕಾಲ ಕುಡಿಯಬಹುದು. ನಿಮಗೆ ಹಾಗೆ ಅದರ ಚಹಾ ಕುಡಿಯಲು ಇಷ್ಟವಿಲ್ಲದಿದ್ದರೆ ನೀವು ಪ್ರತಿದಿನ ಚಹಾ ಮಾಡುವುದರಲ್ಲಿ ಸ್ವಲ್ಪ ಎಲೆಗಳನ್ನು ಹಾಕಿ ಆ ಚಹಾವನ್ನು ಕೂಡ ಕುಡಿಯಬಹುದು. ನೀವು ತುಳಸಿ ಚಹಾ ಮಾಡುವಾಗ ಅದರಲ್ಲಿ ಶುಂಠಿ ಹಾಗೂ ನಿಂಬೆ ಹಣ್ಣನ್ನು ಸೇರಿಸಿಕೊಂಡು ಚಹಾ ಮಾಡಿಕೊಂಡು ಕುಡಿಯಬಹುದು. ಇದರಿಂದ ಅದರ ಸ್ವಾದ ಕೂಡ ಹೆಚ್ಚಾಗುತ್ತದೆ. ನಿಮಗೂ ಕೂಡ ಅದರ ಸ್ವಾದ ಕಹಿ ಎನಿಸುವುದಿಲ್ಲ. ಈ ಚಹಾ ಮತ್ತಷ್ಟು ಆರೋಗ್ಯಕರವಾಗಿರುತ್ತದೆ. ನಿಮಗೆ ಕಫ ಕಟ್ಟಿದ್ದರೆ ಶುಂಠಿ ಸೇವಿಸುವುದರಿಂದ ನಿಮ್ಮ ಕಫದ ಸಮಸ್ಯೆ ಪರಿಹಾರವಾಗುತ್ತದೆ. ನಿಂಬೆಹಣ್ಣು ಸೇವಿಸುವುದರಿಂದ ನಿಮ್ಮ ದೇಹಕ್ಕೆ ವಿಟಮಿನ್ ಸಿ ಸಿಗುತ್ತದೆ. 4. ಬೇವಿನ ಎಲೆಗಳು. ಬೇವಿನ ಎಲೆಗಳು ಎನ್ನುತ್ತಿದ್ದಂತೆ ಎಲ್ಲರೂ ಮುಖ ಕಿವುಚುತ್ತಾರೆ. ಏಕೆಂದರೆ ಈ ಎಲೆಗಳು ಕಹಿಯಾಗಿರುತ್ತವೆ, ಅವುಗಳನ್ನು ತಿನ್ನಲು ಸಾಧ್ಯವಾಗುವುದಿಲ್ಲ ಎಂದು. ಆದರೆ ಅದರ ಆರೋಗ್ಯದ ಗುಣಗಳನ್ನು ನೀವು ಕೇಳಿಸಿಕೊಂಡರೆ ಕಹಿ ಎನ್ನುವುದನ್ನು ಮರೆತು ಅವುಗಳನ್ನು ಪ್ರತಿದಿನ ಸೇವಿಸುತ್ತೀರಾ. ಬೇವಿನ ಎಲೆಗಳು ಡಿಟಾಕ್ಸಿಫೈ ಮಾಡುವುದರಿಂದ ನಿಮ್ಮ ಶರೀರವನ್ನು ಒಳಗಿನಿಂದಲೇ ಸ್ವಚ್ಛ ಮಾಡುತ್ತವೆ. ಬೇವಿನ ಎಲೆಗಳು ನಿಮ್ಮ ಚರ್ಮಕ್ಕೆ ಮತ್ತಷ್ಟು ಹೊಳಪನ್ನು ನೀಡುತ್ತವೆ. ಚರ್ಮದಲ್ಲಾಗಿರುವ ಕಲೆಗಳು, ಗುಳ್ಳೆಗಳು ಹಾಗೂ ಅಲರ್ಜಿಗಳನ್ನು ಕಡಿಮೆ ಮಾಡುತ್ತದೆ. ನಿಜ ಹೇಳಬೇಕೆಂದರೆ ಇದಿಷ್ಟೇ ನಮಗೆ ಬೇವಿನ ಎಲೆಗಳಿಂದ ಉಪಯೋಗಗಳು ಎಂದು ಗೊತ್ತಿರುವುದು. ಆದರೆ ಅದಕ್ಕೂ ಮೀರಿ ಬೇವಿನ ಎಲೆಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಗಳನ್ನು ನೀಡುತ್ತವೆ ಎನ್ನುವುದು ಸಾಕಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಹಾಗಿದ್ರೆ ಇಂದಿನ ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಬೇವಿನ ಎಲೆಗಳು ನಮ್ಮ ಒಸಡುಗಳನ್ನು ಗಟ್ಟಿಮುಟ್ಟಾಗಿಸುತ್ತವೆ. ಶುಗರ್ ಅನ್ನು ಕಂಟ್ರೋಲ್ ಮಾಡುವುದರಲ್ಲಿ ಆದ್ಯತೆಯನ್ನು ವಹಿಸುತ್ತವೆ. ಇವುಗಳನ್ನು ಪ್ರತಿದಿನ ಸೇವಿಸುತ್ತಾ ಬಂದರೆ ನಿಮ್ಮ ಶುಗರ್ ತಾನಾಗಿಯೇ ಹೊರಟು ಹೋಗುತ್ತದೆ. ಬೇವಿನ ಒಂದಷ್ಟು ತಾಜಾ ಎಲೆಗಳನ್ನು ತೆಗೆದುಕೊಂಡು ಹಾಗೆ ಅಗಿದು ಸೇವಿಸಬಹುದು. ಇಲ್ಲದಿದ್ದರೆ ಅದರ ಎಲೆಗಳನ್ನು ಜಜ್ಜಿ ಅದರ ಚೂರ್ಣವನ್ನು ಬಾಯಿಗೆ ಹಾಕಿಕೊಂಡು ಒಮ್ಮೆಲೆ ನೀರನ್ನು ಕುಡಿಯಬಹುದು. ಅದೂ ಆಗದಿದ್ದರೆ ಮಾರ್ಕೆಟ್ನಲ್ಲಿ ಅದರ ಪೌಡರ್ ಸಿಗುತ್ತದೆ. ಅದನ್ನು ಸ್ವಲ್ಪ ಬೆಚ್ಚಗಿನ ನೀರಿನಲ್ಲಿ ಹಾಕಿ ಆ ನೀರನ್ನು ಸಹ ಕುಡಿಯಬಹುದು. ನಿಮಗೆ ಯಾವ ರೀತಿ ಸುಲಭ ಎನಿಸುತ್ತದೆ ಆ ರೀತಿ ನೀವು ಇದನ್ನು ಸೇವಿಸಬಹುದು. ನಾವು ಹೇಳುವುದು ಏನೆಂದರೆ ಪೌಡರ್ ಬಳಸಿ ಉಪಯೋಗಿಸುವುದಕ್ಕಿಂತ ಫ್ರೆಶ್ ಆಗಿರುವ ಎಲೆಗಳನ್ನು ತೆಗೆದುಕೊಂಡು ಅದನ್ನು ಜಜ್ಜಿ ಒಂದು ಉಂಡೆಯನ್ನಾಗಿ ಮಾಡಿಕೊಂಡು ಹಾಗೆ ನುಂಗಿ ನೀರನ್ನು ಕುಡಿಯಬಹುದು. ಇದು ನಿಮಗೆ ಕಹಿ ಎನಿಸುವುದಿಲ್ಲ. ನೀವು ಬೇವಿನ ಎಲೆಗಳನ್ನು ತಿನ್ನುತ್ತಿದ್ದೇನೆ ಎಂದು ನೊಂದುಕೊಳ್ಳುವುದು ಇಲ್ಲ. ಸ್ನೇಹಿತರೆ, ನಾವು ಈಗ 4 ಆಯುರ್ವೇದಿಕ್ ಹಾಗೂ ಆರೋಗ್ಯಕರ ಎಲೆಗಳನ್ನು ಹೇಗೆ ಸೇವಿಸುವುದು ಹಾಗೂ ಅದರ ಆರೋಗ್ಯದ ಗುಟ್ಟನ್ನು ತಿಳಿದುಕೊಂಡಿದ್ದೇವೆ. ನಾವು ಯಾವುದೇ ಆಯುರ್ವೇದಿಕ್ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳುವುದಾಗಲಿ ಇದೇ ರೀತಿ ಎಲೆಗಳನ್ನು ಸೇವಿಸುವುದಾಗಲಿ ಅದಕ್ಕಿಂತ ಮೊದಲು ನಾವು ತಿಳಿದುಕೊಳ್ಳಬೇಕಾಗಿದ್ದು ಏನೆಂದರೆ ಯಾವುದೇ ಆಯುರ್ವೇದಿಕ್ ಔಷಧಿಗಳನ್ನಾಗಲಿ ಎಲೆಗಳ ಸೇವನೆಯನ್ನಾಗಲಿ ಬಹಳ ದಿನಗಳವರೆಗೆ ಸೇವಿಸಿದ ನಂತರವೇ
ಅದರ ಪ್ರಯೋಜನ ನಮಗೆ ಸಿಗುತ್ತದೆ. ಸ್ವಲ್ಪ ದಿನಗಳವರೆಗೆ ಸೇವಿಸಿದೆ, ನಂತರ ಬಿಟ್ಟು ಬಿಟ್ಟೆ, ಯಾವಾಗಲಾದರೂ ಒಮ್ಮೆ ಸೇವಿಸಿದೆ, ನಂತರ ಬಿಟ್ಟು ಬಿಟ್ಟೆ ಎಂದರೆ ಅದರ ಪ್ರಯೋಜನಗಳು ನಮ್ಮ ದೇಹಕ್ಕೆ ಸಿಗುವುದಿಲ್ಲ. ಅವುಗಳನ್ನು ಒಂದು ಪ್ರಮಾಣದಲ್ಲಿ ಸೇವಿಸಬೇಕು ಹಾಗೂ ಪ್ರತಿದಿನ ಸೇವಿಸಬೇಕು. ಅಷ್ಟೇ ಅಲ್ಲದೆ ಮುಖ್ಯವಾದ ವಿಷಯ ಏನೆಂದರೆ ಅವುಗಳನ್ನು ನಿಯಮಿತ ಪ್ರಮಾಣದಲ್ಲಿ ಸೇವಿಸಬೇಕು. ಅತಿಯಾಗಿ ಸೇವಿಸಿದರೆ ಅದರಿಂದ ಹಾನಿಯೂ ಕೂಡ ಉಂಟಾಗುತ್ತದೆ. ನೀವು ತುಂಬಾ ದಿನಗಳಿಂದ ಒಂದು ಕಾಯಿಲೆಗೆ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ಈ ಎಲೆಗಳನ್ನು ಸೇವಿಸುವ ಮೊದಲು ನಿಮ್ಮ ಡಾಕ್ಟರ್ ಅನ್ನು ಭೇಟಿ ಮಾಡಿ ನಂತರ ಈ ಎಲೆಗಳನ್ನು ಸೇವಿಸಬೇಕೋ ಬೇಡವೋ ಎನ್ನುವುದರ ಬಗ್ಗೆ ತಿಳಿದುಕೊಂಡು ನಂತರ ಸೇವಿಸಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.